Today the river spoke. So today we let us learn about this chapter. A big bright tear splashed down her nose, and another kingfisher swept down, its wing an arrow of blue in the sunshine, and a green lizard slittered down to the river's edge to the bask in the sun. ಸೊ ಇಲ್ಲಿ ಒಬ್ಬಳು ಜಾನ್ವಿ ಅಂತ ಹುಡುಗಿ ಇರ್ತಾಳೆ. ಸೊ ಅವಳು ನದಿಯ ದಂಡೆ ಹತ್ರ ಏನು ಮಾಡ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ. ಸೊ ಅವಳು ಅಕ್ಕಪಕ್ಕ ಒಂದು ಪ್ಯಾರೆಟು, ನೆಕ್ಸ್ಟ್ ಕಿಂಗ್ಫಿಶರ್ ಆ್ಯಂಡ್ ಲಿಝಾರ್ಡ್, ಬ್ಯಾಂಬೋ ಮಧ್ಯೆ ಒಂದು ಸ್ನೇಕ್ ಇರುತ್ತೆ. ಬಟ್ ಅವಳೇನು ಮಾಡ್ತಾಳೆ, ಸೊ ಅಲ್ಲಿ ರಿವರ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅಳ್ತಾ ಇರ್ತಾಳೆ. ಸೊ ಇಲ್ಲಿ ನೋಡ್ರಿ, ಬಿಗ್ ಬ್ರೈಟ್ ಟಿಯರ್ ಸ್ಪ್ಲಾಶ್ಡ್ ಮೀನಿಂಗ್ಸ್ ಫೆಲ್ ಇನ್ ದ ಡ್ರಾಪ್ಸ್ ಮೇಕಿಂಗ್ ಅ ಸೌಂಡ್. ಅಂದರೆ ಅಳ್ತಾ ಇದ್ದಾಳೆ, ಅವಳು ಮೂಗು ಹತ್ರ ಕಣ್ಣೀರು ಬರ್ತಾ ಇದೆ ಅಂತ ಅರ್ಥ ಇದು. ಆ್ಯಂಡ್ ಅನದರ್ ಕಿಂಗ್ಫಿಶರ್ ಸ್ಪ್ಯಾಟ್ ಡೌನ್ ಇಟ್ಸ್ ವಿಂಗ್ಸ್ ಆ್ಯಂಡ್ ಆರೋ ಆಫ್ ಬ್ಲೂ ಇನ್ ದ ಸನ್ಲೈಟ್. ಸೊ ಅವಳು ಆ ಬರ್ಡು, ಕಿಂಗ್ಫಿಶರ್ ಬರ್ಡ್ ಏನಿರುತ್ತೆ ಅಲ್ಲ, ಸೊ ಇಟ್ ಈಸ್ ಅ ಬ್ಲೂ ಕಲರ್. ಆ್ಯಂಡ್ ಗ್ರೀನ್ ಲಿಝಾರ್ಡ್ ಸ್ಲಿಟರ್ಡ್ ಡೌನ್. ಸ್ಲಿಟರ್ಡ್ ಅಂದರೆ ಮೂಡ್ ಬೈ ಸ್ಲೈಡಿಂಗ್ ಫ್ರಮ್ ಸ್ಲೈಡ್ ಟು ಸ್ಲೈಡ್. ಸೊ ಲಿಝಾರ್ಡ್ ಹೇಗೆ ಹೋಗ್ತಾ ಇರುತ್ತಲ್ಲ, ಸೊ ದ ರೈಟರ್ ಈಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಲಿಝಾರ್ಡ್ ಆಲ್ಸೋ. ಡೌನ್ ಟು ದ ರಿವರ್ಸ್ ಎಡ್ಜ್ to the bask in the sun. Dear, dear, says a sleepy murmuring voice. What's the matter? ಸೊ ಇಲ್ಲೇನು ಹೇಳ್ತಾ ಇದೆ, ಡಿಯರ್ ಅಂತ ಯಾರೋ ಕರಿತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ, ಜಾನ್ವಿಗೂ ಯಾರಂತ ಗೊತ್ತಿಲ್ಲ ಇಲ್ಲಿ. ಸೆಡ್ ಅ ಸ್ಲೀಪಿ ಮರ್ಮರಿಂಗ್ ಮೀನ್ಸ್ ಸ್ಪೀಕಿಂಗ್ ಇನ್ ಅ ಲೋ ವಾಯ್ಸ್. ಸೊ ಮರ್ಮರಿಂಗ್ ಅಂತ ಹೇಳಿದ್ರೆ ಸಣ್ಣ ವಾಯ್ಸಿಂದ, ಜೋರಾಗಿ ಅಲ್ಲ, ಸ್ವಲ್ಪ ಸ್ಲೀಪಿ ವಾಯ್ಸ್ ಹೇಗೆ ಇರುತ್ತೆ ಆ ಥರ ಮರ್ಮರಿಂಗ್ ವಾಯ್ಸ್ ಬರುತ್ತೆ. ವಾಟ್ಸ್ ದ ಮ್ಯಾಟರ್? So Janvi was startled because she was sure that she had been quite alone. So ಅವಳಿಗೆ startled means what? Surprised. ಅವಳಿಗೆ ಸರ್ಪ್ರೈಸ್ ಆಯಿತು, ಇಲ್ಲಿ ಯಾರಿದ್ದಾರೆ, ನಾನು ಒಬ್ಬಳೇ, ಇಲ್ಲಿ ಯಾರಿದ್ದಾರೆ, ಯಾರು ಮಾತಾಡ್ತಾ ಇದ್ದಾರೆ. Because she was sure that she had been quite alone. It couldn't have been lizard. ಸೊ ಇಲ್ಲಿ ಲಿಝಾರ್ಡ್ ಅಂತೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. And the kingfisher up in the thicket of a bamboo eating the fish, it had a cord. ಸೊ ಇಲ್ಲಿ ಕಿಂಗ್ಫಿಶರ್ನು ಮಾತಾಡೋಕ್ಕಾಗಲ್ಲ. ಇಟ್ ಕುಡಂಟ್ ಬಿ ದ ಪ್ಯಾರೆಟ್ಸ್ ಬಿಕಾಸ್ ಪ್ಯಾರೆಟ್ ಶ್ರೀಕ್ಡ್ ಮೀನ್ಸ್ ಮೇಡ್ ಅ ಹೈ ಪಿಚ್ಡ್ ಸೌಂಡ್. ಸೊ ಪ್ಯಾರೆಟ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ವೆನ್ ಪ್ಯಾರೆಟ್ ಸಿಂಗ್ಸ್ ಇಟ್ ವಿಲ್ ಬಿ ಇನ್ ಅ ಹೈ ಪಿಚ್ ಸೌಂಡ್. ಆ್ಯಂಡ್ ದಿಸ್ ಸಚ್ ಅ ಸ್ಲೀಪಿ ವಾಯ್ಸ್. ಶಿ ಲುಕ್ಡ್ ಅರೌಂಡ್ ಹರ್, ದೇರ್ ವಾಸಂಟ್ ಅ ಸೋಲ್ ಇನ್ಸೈಡ್. ಶಿ ವಾಸ್ ರಾದರ್ ಸ್ಕೇರ್ಡ್ ಆ್ಯಂಡ್ ವಾಂಟೆಡ್ ಟು ರನ್ ಅವೇ. ಇಲ್ಲಿ ಏನಂದರೆ ಅವಳು ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾಳೆ. ಶಿ ಲುಕ್ಡ್ ಅರೌಂಡ್ ಹರ್ ಅಂದರೆ ಅವಳು ಸುತ್ತಮುತ್ತ ನೋಡ್ತಾಳೆ, ಅಲ್ಲಿ ಯಾರೂ ಇರೋದಿಲ್ಲ. ಶಿ ವಾಸ್ ರಾದರ್ ಸ್ಕೇರ್ಡ್, ಅವಳು ಹೆದರಿ ಬಿಡ್ತಾಳೆ. ಆ್ಯಂಡ್ ವಾಂಟೆಡ್ ಟು ರನ್ ಅವೇ, ಏನಂದರೆ ಅವಳು ಹೆದರಿ ಓಡಕ್ಕೆ ನೋಡ್ತಾ ಇರ್ತಾಳೆ. ಡೋಂಟ್ ಕ್ರೈ, ಯು ನೋ, ದ ವಾಯ್ಸ್ ವೆಂಟ್ ಆನ್, ಆ್ಯಂಡ್ ಯು ರಿಯಲಿ ಶುಡಂಟ್ ಬಿ ಸ್ಕೇರ್ಡ್ ವೆನ್ ಯು ಹ್ಯಾವ್ ಬಿನ್ ಕಮಿಂಗ್ ಹಿಯರ್ ಟು ಸಿ ಮೀ ಎವ್ರಿ ಡೇ. ವೆಲ್, ಆಲ್ಮೋಸ್ಟ್ ಎವ್ರಿ ಡೇ. ಸೊ ಮತ್ತೆ ವಾಯ್ಸ್ ಏನು ಹೇಳುತ್ತೆ, ಅಳ್ಬೇಡ, ಆ್ಯಂಡ್ ಯು ರಿಯಲಿ ಶುಡಂಟ್ ಬಿ ಸ್ಕೇರ್ಡ್, ನೀನು ಹೆದರೋ ಅವಶ್ಯಕತೆಯೂ ಇಲ್ಲ. ವೆನ್ ಯು ಕಮ್ ಹಿಯರ್ ಟು ಸಿ ಮೀ ಎವ್ರಿ ಡೇ, ವೆಲ್, ಆಲ್ಮೋಸ್ಟ್ ಎವ್ರಿ ಡೇ, ನೀನು ಇಲ್ಲಿ ಯಾವಾಗಲೂ ಬರ್ತೀಯಲ್ಲ, ಹೆದ್ರಕ್ಕೆ ಹೋಗಬೇಡ. ದ ವಾಯ್ಸ್ ಇಸ್ ರಿವರ್ಸ್. ಇಲ್ಲಿ ರಿವರ್ ಮಾತಾಡ್ತಾ ಇದೆ. ಸೊ ಇಲ್ಲಿ ರೈಟರ್ ಏನು ಮಾಡಿದ್ದಾರೆ, ರೈಟರ್ ಬಂದುಬಿಟ್ಟು ರಿವರ್ನ ಮಾತಾಡ್ತಾ ಇರೋ ಹಾಗೆ ತೋರಿಸ್ಕೊಡ್ತಾ ಇದ್ದಾರೆ. ನೀವು ಪಿಕ್ಚರಲ್ಲಿ ನೋಡ್ಬೋದು ಜಾನ್ವಿ ಹೇಗೆ ಕೂತ್ಕೊಂಡಿದ್ದಾಳೆ, ಹೇಗೆ ರಿವರ್ ಹತ್ರ ಮಾತಾಡ್ತಾ ಇದ್ದಾಳೆ. ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ಆಲ್ಸೋ. ಸೊ ಈ ಪಾರ್ಟಲ್ಲಿ, ಈ ಪೇಜಲ್ಲಿ ಸ್ಪ್ಲಾಶ್ಡ್, ಸ್ಲಿಟರ್ಡ್, ಮರ್ಮರಿಂಗ್, ಸ್ಟಾಟಲ್ಡ್, ಥಿಕೆಟ್, ಶ್ರೀಕ್ಡ್. ಸೊ ಯು ಕ್ಯಾನ್ ಲರ್ನ್ ನ್ಯೂ ಥಿಂಗ್ಸ್ in this page. See next page. She was puzzled. It was such a voice like the river. It couldn't be the river. ಸೊ ಅವಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಏನಂತ ಹೇಳಿದ್ರೆ, ಸೊ ಇಟ್ ವಾಸ್ ಸಚ್ ಅ ವಾಯ್ಸ್ ಲೈಕ್ ದ ರಿವರ್, ಇಟ್ ಕುಡಂಟ್ ಬಿ ದ ರಿವರ್. ಸೊ ಅವಳು ರಿವರ್ ಥರ ಅನಿಸ್ತಾ ಇದೆ, ಬಟ್ ಇಟ್ ಕುಡಂಟ್ ಬಿ ಅಂತ ಅವಳು ಕನ್ಫ್ಯೂಷನ್ನಲ್ಲಿದ್ದಾಳೆ. ಬಿಕಾಸ್ ಯೂಶ್ವಲಿ ರಿವರ್ ಮಾತಾಡೋದಿಲ್ಲ ಅಲ್ಲ. ಸೊ ಶಿ ಈಸ್ ಇನ್ ಕನ್ಫ್ಯೂಷನ್. ವೆಲ್, ಟೆಲ್ ಮಿ ಆಲ್ ಅಬೌಟ್ ಇಟ್, ಸೆಡ್ ದ ರಿವರ್. For it was a river, I've got to hurry to reach the sea, you know. ಸೊ ಏನು ಹೇಳುತ್ತೆ ಇಲ್ಲಿ ರಿವರ್ ಅಂತಂದರೆ, ಹೇಳು, ಏನು ಹೇಳು, ಬೇಗ ಹೇಳು, ನನಗೆ
ನಾನು ಸಿನ ರೀಚ್ ಆಗಬೇಕು ಅಂತ ಹೇಳ್ತಾ ಇದೆ ಇಲ್ಲಿ ಜಾನ್ವಿಗೆ. ಜಾನ್ವಿ ವಾಸ್ ಅ ಸ್ಮಾಲ್ ಗರ್ಲ್ ಆಲ್ಸೋ. ದೇ ವುಡಂಟ್ ಲೆಟ್ ಮೀ ಗೋ ಟು ಸ್ಕೂಲ್ ಸೆಡ್ ಜಾನ್ವಿ. ಸೊ ಅವಳು ಏನು ಹೇಳ್ತಾ ಇದ್ದಾಳೆ ಇಲ್ಲಿ, ನನ್ನ ಸ್ಕೂಲಿಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಐ ಆಸ್ಕ್ ಮೈ ಮದರ್ ವೈ ಐ ಕಾಂಟ್ ಟು ಗೋ ಸ್ಕೂಲ್ ಲೈಕ್ ಈಟನ್ ಆ್ಯಂಡ್ ಮೀನಾ. ಸೊ ನನ್ನ ಅಮ್ಮನ ಹತ್ರ ಕೇಳಿದೆ, ನಾನು ಯಾಕೆ ಹೋಗೋಕ್ಕಾಗಲ್ಲ ಈಟನ್ ಮತ್ತು ಮೀನಾ ಹಾಗೆ ಶಾಲೆಗೆ. ಆ್ಯಂಡ್ ಮದರ್ ಹ್ಯಾಡ್ ರಿಪ್ಲೈಡ್, ಯು ಆರ್ ಟೂ ಸ್ಮಾಲ್ ಬೇಬಿ, ಮೇ ಬಿ ಲೇಟರ್. ಸೊ ಅಮ್ಮ ಏನು ಹೇಳ್ತಾ ಇದ್ದಾಳೆ ಇಲ್ಲಿ, ನೀನು ತುಂಬ ಸಣ್ಣವಳಿದೆಯಾ, ಐ ಥಿಂಕ್ ಸೊ ನೀನು ಸ್ವಲ್ಪ ದೊಡ್ಡವಳಾದ್ಮೇಲೆ ಹೋಗ್ಬೋದು ಅಂತ ಹೇಳ್ತಾಳೆ ಅಮ್ಮ ಜಾನ್ವಿಗೆ ಹೇಳ್ತಾಳೆ ಇಲ್ಲಿ. ಬಟ್ ವೆನ್ ಶಿ ವಾಸ್ 5, ಲಿಟಲ್ ರಾಮು ವಾಸ್ ಬಾರ್ನ್ ಆ್ಯಂಡ್ ಮದರ್ ಸ್ಟಿಲ್ ಸೆಡ್ ಮೇ ಬಿ ನೆಕ್ಸ್ಟ್ ಇಯರ್. ಅವಳು 5 ವರ್ಷ ಇರಬೇಕಾದ್ರೆ ರಾಮು ಅಂತ ಬಾರ್ನ್ ಆಗ್ತಾನೆ, ಅಂದರೆ ಅವ್ರ ಅಮ್ಮನಿಗೆ ಒಂದು ಪಾಪು ಹುಟ್ಟುತ್ತೆ. ಸೊ ಅವಳು 5 ವರ್ಷ ಇರಬೇಕಾದ್ರೆ. ಸೊ ಅವ್ರ ಅಮ್ಮ ಏನು ಹೇಳಿದೆ, ಮೇ ಬಿ ನೆಕ್ಸ್ಟ್ ಇಯರ್, ನೀನು ನೆಕ್ಸ್ಟ್ ಇಯರ್ ಹೋಗ್ಬೋದು ಅಂತ ಹೇಳ್ತಾಳೆ. ಸೊ ಮೈಂಡ್ ಯುವರ್ ಲಿಟಲ್ ಬ್ರದರ್ ವೈಲ್ ಐ ಗೋ ಟು ಫೀಲ್ಡ್. ಸೊ ಅವ್ರಮ್ಮ ಅವ್ಳಿಗೇನು ಹೇಳ್ತಾಳೆ, ನೀನು ಚಿಕ್ಕ ಪಾಪುನ ನೋಡ್ಕೊತಾ ಇರು, ನಾನು ಯಾವಾಗ ಹೊಲಕ್ಕೆ ಹೋಗ್ತೀನಲ್ಲ, ಫೀಲ್ಡ್ ಮೀನ್ಸ್ ಹೊಲಕ್ಕೆ ಹೋಗೋದು. ಸೊ ವೆನ್ ಮೈಂಡ್ ಯುವರ್ ಲಿಟಲ್ ಬ್ರದರ್ ಅಂತ ಹೇಳ್ತಾಳೆ. ಯಾರು ಹೇಳ್ತಾರೆ ಅಂತಂದರೆ ಅಮ್ಮ ಹೇಳ್ತಾಳೆ ಜಾನ್ವಿಗೆ. ಶಿ ವಾಸ್ 5 years old. ಅವಳು ತುಂಬ ಚಿಕ್ಕವಳೆ. ಬಟ್ ಅವರಮ್ಮ ಏನು ಹೇಳ್ತಾಳೆ, ಮೈಂಡ್ ಯುವರ್ ಲಿಟಲ್ ಬ್ರದರ್ ಅಂತ ಹೇಳ್ತಾಳೆ. ನಾನು ಯಾವಾಗ ಹೊಲಗೆ ಹೋಗ್ತೀನಲ್ಲ, ಸೊ ಮೈಂಡ್ ಯುವರ್ ಲಿಟಲ್ ಬ್ರದರ್. ನಾವು ಶಿ ವಾಸ್ ನಿಯರ್ಲಿ 10 ಆ್ಯಂಡ್ ಮೈಂಡಿಂಗ್ ಲಿಟಲ್ ಅಪ್ಪು. ಸೊ ಅಷ್ಟು ಅವಳು ನೋಡ್ಕೊಳ್ತಾ ಇರ್ತಾಳೆ. ಬಟ್ ನೋಡ್ತಾ ಅವಳಿಗೆ ಇವಾಗ 10 ವರ್ಷ. ಆ್ಯಂಡ್ ಮೈಂಡಿಂಗ್ ದ ಲಿಟಲ್ ಅಪ್ಪು ಹೂ ವಾಸ್ ದ ಸ್ಮಾಲೆಸ್ಟ್. ಆ ಪಾಪುನ ನೋಡ್ತಾ ಅವಳಿಗೆ 10 ವರ್ಷ ಆಗಿಬಿಡುತ್ತೆ. ದೇ ಡೋಂಟ್ want me, they only, she stopped with a sob. I'm scared to go school and I'm so old now. ಅವಳಿಗೇನು ಚಿಂತೆ ಆಗಿಬಿಟ್ಟಿರುತ್ತೆ ಅಂದರೆ, ಅವಳು ಹೆದರ್ತಾಳೆ, ಇವಾಗ ದೊಡ್ಡವಳಾಗಿದ್ದಾಳೆ, ಸೊ ಶಾಲೆಗೆ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ಇದಿರುತ್ತೆ ಇಲ್ಲಿ. They will never let me go, but I want to go. I want to learn like Ethan and Meena. Janvi called her brother Ethan. Ethan means elder brother. So ಇಲ್ಲಿ ಅವಳೇನು ಹೇಳ್ತಾಳೆ, ನನಗೆ ಶಾಲೆಗೆ ಹೋಗಬೇಕು, ನಾನು ಕಲಿಬೇಕು, ನಾನು ಓದಬೇಕು ಈಟನ್ ಥರ ಮತ್ತು ಮೀನಾ ಥರ. ಈಟನ್ ಅಂದರೆ ಇಲ್ಲಿ ಎಲ್ಡರ್ ಬ್ರದರ್. ಸೊ ಅವನ ನಿಜವಾದ ಹೆಸರು ಬಂದುಬಿಟ್ಟು ಗೋಪಿ ಇರುತ್ತೆ. ಈಟನ್ ಮೀನ್ಸ್ ಎಲ್ಡರ್ ಬ್ರದರ್, ಬಟ್ ಹಿಸ್ ರಿಯಲ್ ನೇಮ್ ವಾಸ್ ಗೋಪಿ. ಐ ವಾಂಟ್ ಟು ನೋ ವೈ ಸ್ಪೈಡರ್ಸ್ ಆರ್ ಯೆಲ್ಲೋ ಇನ್ ಯೆಲ್ಲೋ ಫ್ಲವರ್ಸ್. ಸೊ ಅವಳಿಗೇನು ತಿಳ್ಕೊಳ್ಬೇಕಾಗಿರುತ್ತೆ ಅಂತಂದರೆ, ಐ ವಾಂಟ್ ಟು ನೋ ವೈ ಸ್ಪೈಡರ್ಸ್ ಆರ್ ಯೆಲ್ಲೋ in yellow flowers, why bamboo trees rustle, why moon always comes from behind the sills, never the other way, why the baby fish in the field water become frogs, why. ಸೊ ಅವಳಿಗೆ ಈ ಥರ ಎಲ್ಲ ಕ್ವಶನ್ಸ್ ಇರುತ್ತೆ. ವೈ ಅನ್ನೋ ಕ್ವಶನ್ಸ್ ತುಂಬ ಇರುತ್ತೆ. ಅಂದರೆ ಇಲ್ಲಿ ಐ ವಾಂಟ್ ಟು ನೋ ವೈ ಸ್ಪೈಡರ್ಸ್ ಆರ್ ಸ್ಪೈಡರ್, ಯಾಕೆ ಸ್ಪೈಡರ್ಸ್ ಎಲ್ಲೋ ಫ್ಲವರ್ಗಳಿಗೆ ಎಲ್ಲೋ ಥರ ಕಾಣುತ್ತೆ, ಮತ್ತು ಬ್ಯಾಂಬೂ ಟ್ರೀಸ್ ಇರುತ್ತೆ ಅಲ್ಲ, ಯಾಕೆ ರಸಲ್ ಅಂದರೆ ರಸ್ಟಲ್ ಅಂತ ಹೇಳಿದ್ರೆ ಲೈಟ್ ಸೌಂಡ್ ಮೇಡ್ ಬೈ ಲೀವ್ಸ್ ರಬ್ಬಿಂಗ್ ಅಗೇನ್ಸ್ಟ್ ಈಚ್ ಅದರ್. ಸೊ ರಬ್ ಆದಾಗ ಯಾವ ಥರ ಸೌಂಡ್ ಬರುತ್ತಲ್ಲ, ಯಾಕೆ ಬ್ಯಾಂಬೂ ಟ್ರೀಸ್ ಆ ಥರ ಸೌಂಡ್ ಬರುತ್ತೆ ಅಂತ ಅವಳಿಗೆ ತಿಳ್ಕೊಳ್ಬೇಕಾಗಿರುತ್ತೆ. ವೈ ದ ಮೂನ್ ಆಲ್ವೇಸ್ ಕಮ್ ಫ್ರಮ್ ದ ಬಿಹೈಂಡ್ ದ ಹಿಲ್ಸ್, ಯಾಕೆ ಚಂದ್ರ ಹಿಲ್ಸಿಂದ ಬರುತ್ತೆ ಅಂತ ತಿಳ್ಕೊಳ್ಬೇಕಾಗಿರುತ್ತೆ. ನೆವರ್ ಅದರ್ ವೇ, ವೈ ದ ಬೇಬಿ ಫಿಶ್ ಇನ್ ದ ಫೀಲ್ಡ್ ವಾಟರ್ ಬಿಕಮ್ಸ್ ಫ್ರಾಗ್ಸ್. ಸೊ ಬೇಬಿ ಫಿಶ್ ಯಾಕೆ ಫ್ರಾಗ್ ಆಗುತ್ತೆ ಅಂತ ಅವಳಿಗೆ ತುಂಬ ಕ್ವಶನ್ಸ್, ವೈ ಅನ್ನೋ ತುಂಬ ಕ್ವಶನ್ಸ್. ನಾನು ಇದೆಲ್ಲ ತಿಳ್ಕೊಳ್ಬೇಕಂತ ಕುತೂಹಲ ಇರುತ್ತೆ. ಸೊ ಇದನ್ನೆಲ್ಲ ಕೇಳಿಬಿಟ್ಟು ರಿವರ್ ಏನು ಹೇಳುತ್ತೆ, ಸ್ಟಾಪ್ ಸೆಡ್ ದ ರಿವರ್. ಸೊ ಏನಾಗುತ್ತೆ, ರಿವರ್ಗೂ ಗೊತ್ತಿರಲ್ಲ ಆನ್ಸರ್ ಅಲ್ವಾ, ಸೊ ಅದೇನು ಹೇಳುತ್ತೆ, ಸ್ಟಾಪ್ ಅಂತ. ಯು ಮೇಕ್ ಮಿ ಬ್ರೀತ್ಲೆಸ್, ಸೋ ಮೆನಿ ವಾಯ್ಸ್, ಐ ಕಾಂಟ್ ಟೆಲ್ ಯು ವೇರ್ ದ ಮೂನ್ ಗೋಸ್, ದ ರಿವರ್ ಸೆಡ್ ಕನ್ಸ್ಪರೆಂಟರಲಿ. ಮೀನ್ಸ್ ಯು ಮೇಕ್ ಮಿ ಬ್ರೀತ್ಲೆಸ್, ನನಗೆ ಉಸಿರಾಡಕ್ಕೆ ಆಗದೆ ಇರೋಷ್ಟು ನೀನು ಕ್ವಶನ್ಸ್ ಕೇಳ್ತಾ ಇದೆಯಾ. ಸೋ ಮೆನಿ ವಾಯ್ಸ್, ಐ ಕ್ಯಾನ್ ಟೆಲ್ ಯು ವೇರ್ ದ ಮೂನ್ ಗೋಸ್. ನಂಗೆ ಗೊತ್ತು ಏನಂತ ಅಂದರೆ ಕನ್ಸ್ಪರೆಂಟರಲಿ ಅಂತ ಹೇಳಿದ್ರೆ ಸೀಕ್ರೆಟ್ಲಿ. ಸೊ ಮೂನ್ ಏನು ಹೇಳುತ್ತೆ, ರಿವರ್ ಏನು ಹೇಳುತ್ತೆ, ಸೀಕ್ರೆಟಿಂದ ಏನು ಹೇಳುತ್ತೆ, ಐ ಕ್ಯಾನ್ ಟೆಲ್ ಯು ದ ಸೀಕ್ರೆಟ್, ಇಟ್ ಗೋಸ್ ಡೌನ್ ಟುವರ್ಡ್ಸ್ ದ ಸಿ, ಐ ಹ್ಯಾವ್ ಸೀನ್ ಇಟ್ ಆಲ್ವೇಸ್ ಟೇಕ್ ದ ಸೇಮ್ ವೇ ಓವರ್ ದ ಮೌಂಟೇನ್ಸ್ ಆ್ಯಂಡ್ ಡೌನ್ ಟು ದ ಸಿ ಲೈಕ್ ಮೀ ಅಂತ ಹೇಳುತ್ತೆ. ಅಂದರೆ ನಾನು ಯಾವ ಥರ ಹೋಗ್ತೀನಲ್ಲ, ಸೊ ಅದೇ ಥರನೂ ಮೂನ್ ಹೋಗುತ್ತೆ
ಅಂತ ಹೇಳುತ್ತೆ. ಸೊ ಇಲ್ಲಿಗೆ ಒಂದಷ್ಟು ಕ್ವಶನ್ಸ್ ಇದೆ, ಜಸ್ಟ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ವಿತ್ ಯುವರ್ ಟೀಚರ್. ವಾಟ್ ವಾಸ್ ಜಾನ್ವೀಸ್ ಡ್ರೀಮ್? ವಾಸ್ ಇಟ್ ಇಂಪಾರ್ಟೆಂಟ್ ಟು ಹರ್? ವೈ? ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಡು ಯು ನೋ ದ ಥಿಂಕ್ ರಿವರ್ ಕ್ಯಾನ್ ಹೆಲ್ಪ್ ಇನ್ ಹರ್ ಫುಲ್ಫಿಲ್ಲಿಂಗ್ ಹರ್ ಡ್ರೀಮ್ಸ್? ಹೌ? ಸೊ ಇದು ಥಿಂಕ್ ಮಾಡಿಬಿಟ್ಟು ಡಿಸ್ಕಸ್ ಮಾಡಿ, ಓಕೆನಾ? ನೆಕ್ಸ್ಟ್ ಪೇಜ್ ಬಂದುಬಿಟ್ಟು, even little Ramu goes to school, said Janvi. Pity the school isn't by the sea, said the river. ಜಾನ್ವಿ ಏನು ಹೇಳ್ತಾಳೆ, ಇವನ್ ರಾಮು ಕೂಡ ಸ್ಕೂಲ್ಗೆ ಹೋಗ್ತಾನೆ. ದೆನ್ ಐ ಕುಡಂಟ್ ಯು ಅಲಾಂಗ್, ಬಟ್ ಐ ಸಪೋಸ್ ಐ ಕುಡಂಟ್ ರಿಯಲಿ. ಯು ಹ್ಯಾಡ್ ಗೆಟ್ ಯುವರ್ ಫೀಟ್ ವೆಟ್ ಆ್ಯಂಡ್ ದ ವಂಡರ್ ವುಡ್ ನೆವರ್ ಡೂ. ಐ ಆಮ್ ಅಫ್ರೇಡ್ ದೇರ್ ಇಸ್ ಓನ್ಲಿ ಒನ್ ಥಿಂಗ್ ಯು ಕ್ಯಾನ್ ಡೂ. ಸೊ ರಿವರ್ ಹೇಳುತ್ತೆ ಇಲ್ಲಿ ಏನಂತಂದರೆ, ನಾನು ನಿನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ರಿವರ್ ಒಂದು ಸಜೆಷನ್ ಕೊಡುತ್ತೆ ಇಲ್ಲಿ, ಐ ಕ್ಯಾನ್ ಡೂ ಸಮಥಿಂಗ್ ಆಸ್ಕ್ ಜಾನ್ವಿ. ಸೊ ಹಾಂ, ನಾನೇನಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ವೆಲ್ ಇಟ್ಸ್ ಅಪ್ ಟು ಯು ಸೆಡ್ ದಟ್. ನಿನ್ನ ಬಿಟ್ಟಿದ್ದು. ಸಿಮ್ಸ್ ಟು ಬಿ ಲಿಟಲ್ ಗರ್ಲ್ಸ್ ಕ್ಯಾನ್ ಡೂ ಮಚ್ ಆ್ಯಸ್ ಲಿಟಲ್ ಬಾಯ್ಸ್. ಸೊ ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ರಿವರ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೀಮ್ಸ್ ಟು ಬಿ ಲಿಟಲ್ ಗರ್ಲ್ಸ್ ಕ್ಯಾನ್ ಡೂ ಮಚ್ ಆ್ಯಸ್ ಲಿಟಲ್ ಬಾಯ್ಸು. ಹುಡುಗರು ಹೇಗೆ ಮಾಡ್ತಾರಲ್ಲ, ಹುಡುಗರು ಆ ಥರ ಕೆಲಸ ಮಾಡ್ಬೋದು. ದೆ ಸ್ವಿಮ್ ಆ್ಯಸ್ ಫಾಸ್ಟ್ ಆ್ಯಸ್ ಲಿಟಲ್ ಬಾಯ್ಸ್. ಬಾಯ್ಸ್ ಹೇಗೆ ಸ್ವಿಮ್ ಮಾಡ್ತಾರಲ್ಲ ಫಾಸ್ಟ್, ಅದೇ ಥರ ಹುಡುಗಿರು ಮಾಡ್ಬೋದು. ಯು ಜಸ್ಟ್ ಸ್ಲಿಪ್ along one morning and sit there in a school and listen to what's going on and maybe the teacher will let you stay. ಸೊ ಏನು ಹೇಳುತ್ತೆ, ಒಂದು ಸಜೆಷನ್ ಕೊಡುತ್ತೆ ಜಾನ್ವಿಗೆ ರಿವರ್. ಏನಂದರೆ, ಸೊ ನೀನು ಒಂದು ದಿವಸ ಸ್ಕೂಲ್ಗೆ ಹೋಗು, ಅಲ್ಲೇ ಕೂತ್ಕೋ. ನೆಕ್ಸ್ಟ್ ಡೇ ಮೇ ಬಿ ಟೀಚರ್ ಏನು ಹೇಳ್ಬೋದು, ಇಲ್ಲೇ ಕೂತ್ಕೋ ಅನ್ನೋ ಒಂದು ಹೇಳ್ಬಹುದು ಅಂತ ಹೇಳುತ್ತೆ. ಐ ಕುಡಂಟ್ ಗ್ಯಾಸ್ಪ್ ಜಾನ್ವಿ, ಐ ಕುಡಂಟ್, ದೇ ಸ್ಕೇರ್ಡ್ ಮಿ, ದೇ ಚೇಸ್ ಮಿ ಔಟ್. ಇಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಜಾನ್ವಿ. ದ ರಿವರ್ ಲಾಫ್ಡ್. ರಿವರ್ ಏನು ಮಾಡುತ್ತೆ ಇಲ್ಲಿ, ನಗಕ್ಕೆ ಶುರು ಮಾಡುತ್ತೆ. ಯು ಸ್ಕೇರ್ಡ್, ದ ರಿವರ್ ಸೆಡ್. ನೀನು ಸ್ಕೇರ್ ಆಗ್ತಾ ಇದೆಯಾ? ವೆನ್ ಯು ಆರ್ ನಾಟ್ ಅಫ್ರೇಡ್ ಆಫ್ ದ ಗ್ರೀನ್ ಲಿಸರ್ಡ್ ಆರ್ ಆಫ್ ದ ಸ್ನೇಕ್ ಇನ್ ದ ಬ್ಯಾಂಬೂ ಕ್ಲಮ್. ಸೊ ನೀನು ಹೆದರ್ತಾ ಇದೆಯಾ? ನೀನು ಗ್ರೀನ್ ಲಿಸಾರ್ಡ್ಗೆ ಹೆದರಿಲ್ಲ. ಲಿಸಾರ್ಡ್ ಅಂದರೆ ಇಲ್ಲಿ ಹಲ್ಲಿ. ನೀನು ಹಲ್ಲಿಗೆ ಹೆದರಿಲ್ಲ. ಆರ್ ಸ್ನೇಕ್ ಇದೆ ಬ್ಯಾಂಬೂ ಟ್ರೀ ಹತ್ರ. ಸೊ ನೀನು ಅಲ್ಲಿ ಹತ್ತಿಲ್ಲ, ಹೆದರಿಲ್ಲ. ಕ್ಲಂಬ್ ಅಂದರೆ ಅ ಸ್ಮಾಲ್ ಗ್ರೂಪ್ ಆಫ್ ಟ್ರೀಸ್ ಗ್ರೋಯಿಂಗ್ ಟುಗೆದರ್. ಜಾನ್ವಿ ಸ್ಟ್ರಾಟಲ್ಡ್, ಸರ್ಪ್ರೈಸ್ ಆದ್ಲು. ಆ್ಯಂಡ್ ಆರ್ ಬಿಗ್ ಟ್ರೈನ್ಸ್ ರಾಟ್ಲಿಂಗ್ ಪಾಸ್ಟ್ ದಟ್ ಬ್ರಿಡ್ಜ್. ಟ್ರೈನ್ಸ್ ಆರ್ ನಾಯ್ಸಿ, ಐ ಪ್ರಿಫರ್ ಶಿಪ್ಸ್, ಸೆಡ್ ದ ರಿವರ್. ಜಾನ್ವಿ ನೆವರ್ ನ್ಯೂ ದ ಸ್ನೇಕ್ ಲಿವ್ಡ್ ಇನ್ ದ ಬ್ಯಾಂಬೂ ಕ್ಲಂಬ್. ಅವಳು ಗೊತ್ತೇ ಇರಲಿಲ್ಲ ಜಾನ್ವಿಗೆ ಅಲ್ಲಿ ಸ್ನೇಕ್ ಇದೆ ಅಂತ. ಸೊ ಅವಳೇನು ನೆಕ್ಸ್ಟ್ ಕ್ವಶನ್ ಕೇಳ್ತಾಳೆ, ವಾಟ್ ಆರ್ ಶಿಪ್ಸ್ ಅಂತ ಕೇಳ್ತಾಳೆ. ಬಿಗ್ ಬೋಟ್ಸ್ ದ ಸೆಡ್ ದ ರಿವರ್ ಏನು ಹೇಳುತ್ತೆ ಇಲ್ಲಿ, ಬಿಗ್ ಬೋಟ್ಸ್. ಶಿಪ್ಸ್ ಅಂದರೆ ತುಂಬ ಅಗಲವಾದ ಬಿಗ್ ಬೋಟ್ಸ್ ಇರುತ್ತೆ ಇಲ್ಲಿ. ಸೊ ಬಿಗ್ ಬೋಟ್ಸ್ ದ್ಯಾಟ್ ದೇ ಕ್ಯಾನ್ take hundreds of people and they sail along the sea when lights that shine all night. ಇಲ್ಲಿ ಏನು ಹೇಳುತ್ತೆ ರಿವರ್, ಅದು ತುಂಬ ದೊಡ್ಡದಿರುತ್ತೆ ಮತ್ತು ತುಂಬ ಜನನ ಹತ್ತಿಸ್ಕೊಂಡು ಟ್ರಾವೆಲ್ ಮಾಡುತ್ತೆ ಅಂತ ಹೇಳುತ್ತೆ ಇಲ್ಲಿ ರಿವರ್. ಜಾನ್ವಿ ಹೆಲ್ಡ್ ಅ ಬ್ರೀತ್. ವಿಲ್ ದೇ ಕಮ್ ಹಿಯರ್, ಶಿ ಆಸ್ಕ್ಡ್. ಸೊ ಇಲ್ಲಿ ಬರ್ತಾರ ಅವರು ಅಂತ ಹೇಳಿ ಕೇಳ್ತಾಳೆ. ಐ ಆಮ್ ಅಫ್ರೇಡ್ ನಾಟ್, ಸೆಡ್ ದ ರಿವರ್. ಟೂ ಲಾರ್ಜ್, ಯು ನೋ. Chandu's catamaran is good enough for me. Chandu, can you take a ship someday? Catamaran means what? A kind of a boat. So Chandu's boat is good enough for me. Chandu can take you ಅಂದರೆ ಚಂದು ನಿನ್ನ ಕರ್ಕೊಂಡು ಹೋಗ್ಬೋದು ಒಂದು ದಿವಸ ಅಂತ ಹೇಳುತ್ತೆ ಇಲ್ಲಿ ರಿವರ್. ದೇ ಹ್ಯಾಡ್ ನೆವರ್ ಲೆಟ್ ಮಿ, ವೇಲ್ಡ್ ಜಾನ್ವಿ. ವೇಲ್ಡ್ ಮೀನ್ಸ್ ಕಂಪ್ಲೇಂಟ್ ಇನ್ ಅ ಲೌಡ್ ವಾಯ್ಸ್. ಟ್ರೈಂಗ್ ಟು ಗೋ ಟು ಸ್ಕೂಲ್ ಫಸ್ಟ್, ಸೆಡ್ ದ ರಿವರ್. ರಿಮೆಂಬರ್ ಇಟ್ಸ್ ಅಪ್ ಟು ಯು. ಸೊ ಏನು ಹೇಳುತ್ತೆ ರಿವರ್ ಇಲ್ಲಿ, ನೀನು ಶಾಲೆಗೆ ಹೋಗೋಕ್ಕೆ ಟ್ರೈ ಮಾಡು ಫಸ್ಟು ಅಂತ ಹೇಳುತ್ತೆ. ಜಾನ್ವಿ ಗ್ಯಾದರ್ಡ್ ಕರೇಜ್. ದ ನೆಕ್ಸ್ಟ್ ಡೇ ಶಿ ರೀಚ್ಡ್ ದ ಸ್ಕೂಲ್ painting and out of breath and stood by the door listening while the teacher read out the lesson. ಸೊ ಅವಳು ಏನೋ ಧೈರ್ಯ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಎಲ್ಲಿ ಹೋಗ್ತಾಳೆ ಅಂತಂದು ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಲಿಟಲ್ ಅಪ್ಪನ್ನ ಕರ್ಕೊಂಡೇ ಹೋಗಿರ್ತಾಳೆ ಅವಳು.
ಲಿಟಲ್ ಅಪ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡಿರ್ತಾಳೆ. ಟೀಚರ್ ಏನು ಪಾಠ ಮಾಡ್ತಾ ಇರ್ತಾಳೆ ಅದನ್ನ ಕೇಳಿಕೊಂಡು ನಿಂತ್ಕೊಂಡಿರ್ತಾಳೆ. ಇಟ್ ವಾಸ್ ಅ ಸ್ಟೋರಿ ಅಬೌಟ್ ಅ ಪ್ರಿನ್ಸ್ ಕಾಲ್ಡ್ ಅಶೋಕ ಹೂ ಬಿಕೇಮ್ ದ ಗ್ರೇಟ್ ಕಿಂಗ್. ಸೊ ಟೀಚರ್ ಏನು ಪಾಠ ಮಾಡ್ತಿರ್ತಾರೆ ಅಂದರೆ ಅಶೋಕ ಅಂತೂ ಪಾಠ ಮಾಡ್ತಿರ್ತಾರೆ. ಅಶೋಕ ಗ್ರೇಟ್ ಕಿಂಗ್ದು ಪಾಠ ಮಾಡ್ತಾ ಇರ್ತಾರೆ. Little Appu had fallen asleep on her shoulder. She crept near and near till she was in the back row squatting with others on the earthen floor. Little Appu made no noise and she listened. So what happened? Appu ಅಲ್ಲೇ ಮಲ್ಕೊಂಡು ಬಿಡ್ತಾನೆ. ಅವಳ ಶೋಲ್ಡರ್ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಶಿ ಕ್ರೀಪ್ ನಿಯರ್ ಆ್ಯಂಡ್ ನಿಯರ್ ಟಿಲ್ ವಾಸ್ ಇನ್ ದ ಬ್ಯಾಕ್ ರೋ. ಸೊ ಅವಳು ಮುಂದೆ ಬರ್ತಾ ಇರ್ತಾಳೆ. ವೇ ಡಿಡ್ ಯು ಸ್ಪ್ರಿಂಗ್ ಫ್ರಮ್ ಲಿಟಲ್ ಗರ್ಲ್ ಆಸ್ ದ ಟೀಚರ್. ಸೊ ಇಲ್ಲಿ ಏನು ಮಾಡ್ತಾರೆ ನೆಕ್ಸ್ಟು, ಸೊ ಟೀಚರ್ ಕೇಳ್ತಾರೆ ನೀನು ಎಲ್ಲಿಂದ ಬಂದೆ, ವಾಟ್ ಈಸ್ ಯುವರ್ ನೇಮ್ ಆ್ಯಂಡ್ ಯು ಆರ್ ನೀವು ಇನ್ ಮೈ ಕ್ಲಾಸ್. ನೀನು ಹೊಸ ಹುಡುಗಿ ಇದ್ದೀಯಾ, ಯಾರು ನೀನು, ನಿನ್ನ ಹೆಸರು ಏನು ಅಂತ ಕೇಳ್ತಾರೆ ಟೀಚರಲ್ಲಿ. ಶೀಸ್ ಗೋಪಿ ಸಿಸ್ಟರ್. ಗೋಪಿ is in the next class, said one of the boys. It's Janvi, said another. So you are Gopi's little sister? Nice lad, Gopi. ಸೊ ವಾಟ್ ಹ್ಯಾಪಂಡ್, ಅಲ್ಲಿ ಒಂದು ಹುಡುಗ ಎದ್ಬಿಟ್ಟು ಏನು ಹೇಳ್ತಾನೆ, ಇವಳು ಗೋಪಿ ಸಿಸ್ಟರ್, ನೆಕ್ಸ್ಟ್ ಕ್ಲಾಸಲ್ಲಿ ಇದ್ದಾನಲ್ಲ ಅವಳ ತಂಗಿ ಅಂತ ಹೇಳ್ತಾನೆ ಅವನ ಹುಡುಗ. ಆಮೇಲೆ ಇನ್ನೊಬ್ಬ ಬಂದುಬಿಟ್ಟು ಅವಳ ಹೆಸರು ಜಾನ್ವಿ ಅಂತ ಹೇಳ್ತಾನೆ. ಸೊ ಅವಾಗ ಟೀಚರ್ನ ಹೇಳಿದೆ, ಓ ಗೋಪಿ ಲಿಟಲ್ ಸಿಸ್ಟರಾ, ಓಕೆ ನೈಸ್ ಲ್ಯಾಡ್ ಗೋಪಿ ಅಂತ ಹೇಳ್ತಾರೆ ಟೀಚರ್. ಇಫ್ ಯು ರಿಯಲಿ ವಾಂಟ್ ಟು ಕಮ್ ಟು ಮೈ ಸ್ಕೂಲ್ ಜಾನ್ವಿ, ದ ಟೀಚರ್ ಹ್ಯಾಡ್ ಸೆಡ್, ವೆಲ್ ವಿಲ್ ಟಾಕ್ ಟು ಯುವರ್ ಫಾದರ್ ಅಬೌಟ್ ಇಟ್, ಡೋಂಟ್ ವರಿ, ವಿ ವಿಲ್ ಫೈಂಡ್ ಅ ವೇ. ಸೊ ಟೀಚರನ್ನು ನಿನಗೆ ಸ್ಕೂಲ್ಗೆ ಬರಬೇಕಂತ ಆಸೆ ಇದ್ದರೆ ದೆನ್ ವಿಲ್ ಫೈಂಡ್ ಅ ವೇ, ವಿಲ್ ಟಾಕ್ ಟು ಯುವರ್ ಫಾದರ್, ನಾನು ನಿಮ್ಮ ಅಪ್ಪ ಹತ್ರ ಮಾತಾಡ್ತೀನಿ, ವಿಲ್ ಟಾಕ್ ಟು ಯುವರ್ ಫಾದರ್ ಅಂತ ಹೇಳ್ತಾರೆ ಟೀಚರ್ ಬಂದ್ಬಿಟ್ಟು. Janvi saw the teacher waking up the steps to their gate next evening when she was ಸೊ ಇವತ್ತಿಗೆ ಇಷ್ಟು ಕಲಿಸ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇನ್ನಷ್ಟು ಕಲಿಸ್ತೀನಿ. ಓಕೆ, ಥ್ಯಾಂಕ್ ಯು.